मजाक नहीं कीजिए, सीरियसली में बोलिए, मजाक नहीं करते हैं। हमारा भी जिंदगी नरक बना है, किसके लिए छोड़ के आए थे इतना, तो फिर क्यों कर रहे हैं ऐसे? मरने जीने का कसम ना खाया था आप हमारे साथ कि मर जाएंगे जिएंगे मारेंगे साथ में, फिर आज क्यों तो बदल रहे हैं? ಬಿಹಾರದಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಪ್ರೇಮ ಘಟನೆ ಬೆಳಕಿಗೆ ಬಂದಿದೆ. ಸೊ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ವಿಡಿಯೋ ವೈರಲ್ ಆಗಿದ್ದು ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ. ಸೊ ನೋಡ್ರಿ, ಬಿಹಾರದ ಒಬ್ಬ ಮಹಿಳೆ ಅಂದ್ರೆ ಅವಳಿಗೆ 5 ಮಕ್ಕಳ ತಾಯಿ ಆಗಿರ್ತಾಳೆ. ಸುಮಾರು ಅವಳಿಗೆ 40ರಿಂದ 42 ವರ್ಷ ಆಗಿರ್ತದೆ. ಆ ಒಂದು ಮಹಿಳೆ 19 ವರ್ಷದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿದ್ದಾಳೆ. ಸೊ ಈ ಒಂದು ಪ್ರೀತಿ ಯಾವ ತರ ಬಂತು? ಅವಳು ಸುಮ್ನೆ ಅಂದ್ರೂ ಕೂಡ ಆ ಹುಡುಗನ ಒಂದು ತಾಯಿಯ ಏಜಿನವಳು, ಆದ್ರೂ ಕೂಡ ಇವರ ಇಬ್ಬರ ನಡುವೆ ಈ ಪ್ರೇಮ ಸಂಬಂಧ ಹೆಂಗಾಯ್ತು ಎಂಬುದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಸೊ ನೋಡ್ರಿ, ಅಲ್ಲಿ ಇಬ್ಬರ ನಡುವೆ ಒಂದು ರಾಂಗ್ ನಂಬರ್ ಇಂದ ಒಂದು ಕಾಲ್ ಬಂದಿರುತ್ತೆ. ಆ ರಾಂಗ್ ನಂಬರ್ ಇಂದ ಒಂದು ಕಾಲ್ ಬಂದಿದ್ದು ಅದು ಆರಂಭವಾದಂತಹ ಒಂದು ಪರಿಚಯದ ಒಂದು ಹಂತ. ಆ ಕಾಲ್ ಬಂದ ಮೇಲೆ, ರಾಂಗ್ ನಂಬರ್ ಕಾಲ್ ಬಂದ ಮೇಲೆ ನಂತರ ಹಂತ ಹಂತವಾಗಿ ಅದು ಸ್ನೇಹ ಆಗೋಯ್ತು. ಅದು ಆಮೇಲೆ ಪ್ರೀತಿಗೆ ಕನ್ವರ್ಟ್ ಆಯ್ತು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಕೊನೆಗೂ 2 ಕುಟುಂಬಗಳ ವಿರೋಧದ ನಡುವೆ ಕೂಡ ಇವರಿಬ್ರು ಏನ್ ರಾಂಗ್ ನಂಬರ್ ಇಂದ ಪರಿಚಯ ಆಯ್ತು, ಸ್ನೇಹ ಆಯ್ತು, ಪ್ರೀತಿ ಆಯ್ತು. ಇವನಿಗೆ 19 ವರ್ಷ, ಅವಳಿಗೆ 40 ವರ್ಷ, 5 ಮಕ್ಕಳ ತಾಯಿ. ಮಿನಿಮಮ್ ಅಂದ್ರೆ ಅವ್ರ ಮಕ್ಕಳೇ ಕೂಡ ಇವನ ವಯಸ್ಸಿರಬಹುದು ಅನ್ಸುತ್ತೆ. ಆದ್ರೂ ಕೂಡ ಆ ಮಹಿಳೆ ಮತ್ತು ಯುವಕನ ನಡುವೆ ಪ್ರೇಮ ಸಂಬಂಧ ಆಗಿ ಕುಟುಂಬಗಳ ವಿರೋಧದ ನಡುವೆ ಇವರಿಬ್ಬರ ಮದುವೆ ಆಗಿರೋದು ಸದ್ಯಕ್ಕೆ ಬಹಳ ಒಂದು ಆಕ್ರೋಶವನ್ನು ಕೂಡ ಜನರು ಹೊರ ಹಾಕ್ತಾ ಇದ್ದಾರೆ. ಏನಿದು ಪ್ರೀತಿ, ಯಾವ ತರ ಆಗ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಸುದ್ದಿ ಕೇಳಿದಂತಹ ಅನೇಕ ನೆಟ್ಟಿಗರು ಈ ಒಂದು ಪ್ರೀತಿಗೆ ವಯಸ್ಸು ಮುಖ್ಯ ಅಲ್ಲ ಅಂತ ಹೇಳಿ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಇದು ಬಹಳ ಓವರ್ ಜಾಸ್ತಿ ಆಯ್ತು, ಈ ತರ ಆಗೋದು ಸರಿಯಲ್ಲ, ಅವಳು ಅವನ ಮಗನ ಸಮ, ಅವನು ಅವಳಿಗೆ ತಾಯಿಯ ಸಮ. ಇಂತಹ ಒಂದು ಘಟನೆ ಮತ್ತೆ ಕುಟುಂಬಗಳ ನಡುವೆ ಬಹಳ ಒಂದು ವಿರೋಧಕ್ಕೆ ಕಾರಣವಾಗಿದೆ ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಏನಿದು ಇಂದಿನ ಪ್ರೀತಿ ಇದೆ, ಸೊ ಇದು ತಿರುಗು ತಗೋತಾ ಹೇಳಕ್ಕಾಗಲ್ಲ. ರಾಂಗ್ ನಂಬರ್ ಇಂದ ಬಂದಂತಹ ಈ ಒಂದು ಕತೆ ಮದುವೆ ಮಂಟಪದಲ್ಲಿಗೆ ಹೋಗಿದೆ. ಆದ್ರೆ ಎಂತೆಂತ ಘಟನೆ ಕೂಡ ನಾವು ನೋಡ್ತಾ ಇದ್ದೀವಿ. 19 ವರ್ಷದ ಮಗ 40-42 ವರ್ಷದ ಮಹಿಳೆಗೆ ಮದುವೆ ಆಗ್ತಾನಂತಂದ್ರೆ ಸೊ ನಮ್ಮ ಸಮಾಜದಲ್ಲಿ ಎಲ್ಲಿ ಹೋಗ್ತಾ ಇದೆ ಅದು ನಾವು ವಿಚಾರ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅವಳ ಮಕ್ಕಳೇ ಈ ಹುಡುಗನ ಏಜ್ನವ್ರು ಇದ್ದಿರ್ತಾರೆ ಮಿನಿಮಮ್. ಆದರೂ ಕೂಡ ಇವಾಗ ಅವನಿಗೆ ಕೇಳಿದ್ರೆ ಅವಳು ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ಅನ್ನುವ ಒಂದು ಹೇಳಿಕೆಯನ್ನು ಕೂಡ ಆ ಹುಡುಗ ನೀಡ್ತಾ ಇದ್ದಾನೆ. ಆದ್ರೆ ಅವಳು ಇಲ್ಲ, ನಾನು ಇದ್ರೆ ಇವನ್ ಜೊತೆನೆ ಇರ್ತೀನಿ, ಇವನ್ ಜೊತೆನೆ ಬದುಕ್ತೀನಿ ಅಂತ ಹೇಳಿ ಆ ಮಹಿಳೆ ಹೇಳ್ತಾ ಇದ್ದಾಳೆ. 2 ಕುಟುಂಬಗಳ ವಿರೋಧದ ನಡುವೆ ಕೂಡ ಇವರು ಮದುವೆ ಆಗಿದ್ದಾರೆ. ಸೊ ನೋಡ್ರಿ, ಆ ಹುಡುಗನಿಗೆ 19 ವರ್ಷ, ಬುದ್ಧಿ ಯಾವ ತರ ತಿಳಿದಿದೋ ಗೊತ್ತಿಲ್ಲ ಅವನಿಗೆ. ಅಂತದ್ರಲ್ಲಿ ಇಂಥದೊಂದು ಘಟನೆ ಆಗೋಗಿದೆ. ಇವಾಗ ಅವರು ಇಬ್ಬರು ಸೇರಿ ಏನು ಸಂಸಾರ ನಡೆಸ್ತಾರೋ ಅಥವಾ ಮುಂದೆ ಎಲ್ಲಿಗೆ ಹೋಗಿ ಒಂದು ಘಟನೆ ನಿಲ್ಲುತ್ತೋ ಗೊತ್ತಿಲ್ಲ. ಸೊ ಆಡಂಬರ ಒಂದು ಏಜ್ಗೆ ಸೊ ಈ ತರ ಒಂದು ಘಟನೆ ಕೂಡ ನಡೆದು ಹೋಗಿದೆ. ಸೊ ಇದಕ್ಕೆ ಏನಾಗುತ್ತೆ, ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೋ ಈ ಪ್ರೇಮ ಗೊತ್ತಿಲ್ಲ. ಸೊ ಮುಂದಿನ ಇವರ ನಡುವೆ ಕುಟುಂಬದ ಜೊತೆಗೆ ಇವರು ವಿರೋಧ ಆಗಿ ಬದುಕ್ತಾರೋ, ಸೊ ಅಥವಾ ಕುಟುಂಬದೊಂದಿಗೆ ಬದುಕ್ತಾರೋ, ಅಥವಾ ಇವರಿಬ್ಬರ ಜೀವನನೇ ನಡೆಸ್ತಾರೋ. ಸೊ ಇದು ಮತ್ತೆ ಪ್ರೇಮ ಕಥೆ ಎಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಸೊ ಇಂತಹ ಒಂದು ಘಟನೆ ಬಿಹಾರದಲ್ಲಿ ನಡೆದಿದೆ. कोर्ट मैरिज कैसे कीजिएगा आप? आधार कार्ड में डेट ऑफ बर्थ क्या है आपका? मेरा हाँ 29 तारीख 6 महीने 2007 2007 है।